ತುಂಬಾ ಖುಷಿ ಆಯ್ತಂತೆಲ್ಲ ಹೇಳ್ತಿದ್ರು. ಅತ್ತೆ ಹೀಗ ಹೇಳೋದು, ಅದು ಆ ದೀಪನ್ ಮುಂದೆ. ಟಾಸ್ಕಲ್ಲಿ ನೀನ್ ಗೆದ್ದಾಗ ಆ ದೀಪ ಮನೆ ಬಿಟ್ಟು ಹೋಗ್ತಾಳೆ ಅಂತ ಎಷ್ಟು ಖುಷಿಯಾಗಿದೆ ಗೊತ್ತಾ. ಇನ್ನೇನು ಗಂಟು ಮೂಟೆ ಕಟ್ಕೊಂಡು ಈ ಮನೆ ಬಿಟ್ಟು ತೊಲಗ್ತಾಳೆ ಅನ್ನೋ ಅಷ್ಟರಲ್ಲಿ ಅತ್ತೆ ನಿನ್ ಮೂಲಕ ಅವಳನ್ನ ತಡೆದ್ರು. ಅವ್ರೇನೋ ಬುದ್ಧಿ ಇಲ್ದೆ ಹಾಗೆ ಹೇಳಿದ್ರು. ನೀನೇನು ಕಮ್ಮ ಅತ್ತೆ ಮಾತು ಕೇಳಿ ಆ ಮನೆ ಹಾಳಿನ ಇಲ್ಲೇ ಇರೋದಕ್ಕೆ ಹೇಳ್ದೆ. ಇನ್ನೇನ್ ಮಾಡ್ಲಿ, ಎಲ್ರ ಮುಂದೆ ದೀಪನ್ನ ಹೊರಗೆ ಹೋಗೋದು ಬೇಡ ಅಂತ ಹೇಳು, ಇಲ್ಲೇ ಇರಕ್ಕೆ ಹೇಳು ಅಂತ ಹೇಳಿದಾಗ ನಾನು ಅವಳನ್ನ ಹೋಗು ಅಂತ ಹೇಗೆ ಹೇಳಲಿ? ಹಾಗೇನಾದ್ರೂ ನಾನು ಹೇಳಿದಿದ್ರೆ ಎಲ್ರ ಮುಂದೆ ನಾನೇ ತಾನೇ ಕೆಟ್ಟವಳಾಗ್ತಿದ್ದೆ. ನೀನು ಕೆಟ್ಟವಳಾಗಿದ್ರು ಪರವಾಗಿರ್ಲಿಲ್ಲ, ಆದ್ರೆ ಗಟ್ಟಿ ಮನ್ಸು ಮಾಡ್ಕೊಂಡು ಆಗಲ್ಲ, ನಾನು ಇದಕ್ಕೆಲ್ಲ ಒಪ್ಪಲ್ಲ ಅಂತ ಹೇಳ್ಬೇಕಿತ್ತು. ಅವಳ ಮಾತಿನ ಪ್ರಕಾರ ನೀನ್ ಸೋತಿದೀಯ, ನೀನ್ ಈ ಮನೆ ಬಿಟ್ಟು ಹೋಗ್ಲೇಬೇಕು ಅಂತ ಪಣ ತೊಟ್ಟು ನಿಂತಿದ್ರೆ ಇಷ್ಟೊತ್ತಿಗೆ ನಾವಿಬ್ರು ಜಾಲಿಯಾಗಿ ಪಾರ್ಟಿ ಮಾಡ್ಬೋದಿತ್ತು. ನಾನೇನಾದ್ರೂ ಹಾಗೆ ಹೇಳಿದಿದ್ರೆ ಆ ದೀಪ ಸೋತಿರ್ಬಹುದಷ್ಟೇ, ಆದ್ರೆ ಮನೆ ಬಿಟ್ಟು ಹೋಗುವಂತ ದೊಡ್ಡ ತಪ್ಪೇನು ಮಾಡಿಲ್ಲ ಅಂತ ಎಲ್ಲರೂ ನನ್ನ ಹತ್ರನೇ ವಾದ ಮಾಡಿರೋರು. ಯಾಕಂದ್ರೆ ಅವಳನ್ನ ಕಂಡ್ರೆ ಮನೆಯವ್ರು ಎಲ್ಲರೂ ಅಷ್ಟು ಇಷ್ಟಪಡ್ತಾರೆ. ನೀವೇ ನೋಡಿದ್ರಲ್ಲ, ಚಿರು, ಮಾವ, ಅರ್ಚನಾ, ಚಿಕ್ಕ ಮಾವ ಎಲ್ಲರೂ ಅವಳಿಗೆ ಸಪೋರ್ಟ್ ಮಾಡಿದ್ರು. ಹೀಗಿರುವಾಗ ನಾನ್ ತಾನೇ ಏನ್ ಮಾಡ್ಲಿ? ಅದು ನಿಜಾನೇ ಅಮ್ಮ. ಇಂಥ ಗೋಲ್ಡನ್ ಆಪರ್ಚುನಿಟಿನ ನಾವೇ ನಮ್ಮ ಕೈಯಾರೆ ಕಳ್ಕೊಂಬಿಟ್ವಲ್ಲ. ಇನ್ನವಳನ್ನ ಮನೆಯಿಂದ ಕಳ್ಸಕ್ಕಾಗಲ್ಲ ಬಿಡು. ಫೆವಿಕಾಲ್ ಥರ ಇಲ್ಲೇ ಅಂಟ್ಕೊಂಡು ಬಿದ್ಬಿಟ್ಟಿದ್ದಾಳೆ. ಅವಳಿಗೆ ಎಷ್ಟೇ ಫೆವಿಕಾಲ್ ಹಾಕ್ಕೊಂಡು ಈ ಮನೇಲೆ ಜಾಂಡ ಉಡ್ಬೇಕು ಅಂತ ಅಂದ್ಕೊಂಡ್ರು, ಆ ಅಂಟನ್ನ ತೊಲಗಿಸಿ ಅವಳು ನಿಮ್ಮ ಮನೆಯಿಂದ ಹೇಗೆ ತೊಲಗಿಸ್ಬೇಕಂತ ನನಗೆ ಗೊತ್ತಿದೆ. ಈ ಮಾತು ಹೇಳ್ದಲ್ಲ, ಈಗ ನಂಗೆ ಸ್ವಲ್ಪ ಸಮಾಧಾನ ಆಯಿತು. ನಾನು ಇಡೋ ಹೆಜ್ಜೆ ಲೇಟ್ ಆಗಿರ್ಬೋದು, ಆದರೆ ಅದು ಸರಿಯಾಗಿರುತ್ತೆ. ಆದರೆ ದೀಪನ್ ವಿಚಾರದಲ್ಲಿ ಆ್ಯಕ್ಷನ್ ತಗೋಬೇಕಾಗಿರೋದು ನಾನು, ನೀವಲ್ಲ ಅನ್ನೋದು ನಿಮ್ಮ ತಲೆಯಲ್ಲಿ ಚೆನ್ನಾಗಿರಲಿ. ಏನೋ ಮಾಡಕ್ಕೆ ಹೋಗಿ ಇನ್ನೇನೋ ಆದರೆ ಅದು ಸರಿ ಇರಲ್ಲ. ಇಲ್ಲಮ್ಮ, ಒಂದ್ಸಲ ಅಲ್ಲ ಅಂತ ಎರಡೆರಡು ಸಲ ಅವಳ ಮೇಲೆ ರಿವೆಂಜ್ ತೊಗೊಳಕ್ಕೆ ಹೋಗಿದ್ದೆ, ಆದರೆ ಅದು ಚಿರು ಮೇಲೆ ರಿವರ್ಸ್ ಆಗೋಯ್ತು. ಅದಕ್ಕೆ ಇನ್ಮೇಲೆ ನಾನು ಅಂಥ ತಪ್ಪು ಮಾಡಲ್ಲ. ಏನೇ ಇದ್ರು ನಿನಗೆ ಹೇಳ್ತೀನಿ. ನೀನು ಮುಂದೆ ಮುಂದೆ ಹೋಗ್ತಿದ್ರೆ ನಾನು ಹಿಂದೆನೇ ಬರ್ತೀನಿ. ಆದರೆ ಇವತ್ತು ಅತ್ತೆ ಅವಳ ಪರ ನಿಂತಿದ್ದೆ ನನಗೆ ಆಶ್ಚರ್ಯ ಆಯಿತು. ಇಷ್ಟು ದಿನ ನಿನ್ನನ್ನು ನನ್ನ ಮುದ್ದು ಸೊಸೆ ಅಂತಿದ್ದವರು ಇವತ್ತು ಆ ಬೇಡದೇ ಇರೋ ಸೊಸೆ ಪರವಾಗಿ ನಿಂತಿದ್ದಾರಲ್ಲ. ನನ್ಗನ್ಸೋ ಪ್ರಕಾರ ಆ ಸೋಡಾ ಬುಡ್ಡಿ ದೀಪ ಅತ್ತೆಗೆ ಏನೋ ಮೋಡಿ ಮಾಡಿದಾಳೆ ಅನ್ಸುತ್ತೆ. ಏನಂತೀಯ? ಇದ್ರೂ ಇರಬಹುದು. ಎಲ್ರಿಗೂ ಒಂದು ಕಿವಿ ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಮನೆ ಯಾವಾಗಲೂ ನಂದಾದೀಪ ಥರ ಉರಿತಾ ಇರಬೇಕು. ಅದರಲ್ಲಿ ಪ್ರೀತಿ, ಖುಷಿ, ಒಗ್ಗಟ್ಟು ತುಂಬಿರಬೇಕು. ಅಸೂಯೆ, ಅಸಹ್ಯ ಬದಲು ಅನುಕಂಪ ಇರಬೇಕು. ಯಾರೆಷ್ಟೇ ಬೆಳ್ಳಗಿದ್ರು ಅವ್ರ ನೆರಳು ಕಪ್ಪಾಗೇ ಇರುತ್ತೆ. ಆ ಸತ್ಯನ ಒಪ್ಕೊಳ್ಳೇಬೇಕು. ಈ ಮನೇಲಿ ಯಾರ ಮಧ್ಯನೂ ಭೇದ ಭಾವ ಬರಬಾರ್ದು. ನಾವೆಲ್ಲ ಒಂದೇ ಅನ್ನೋ ಭಾವನೆಯಲ್ಲಿ ಎಲ್ಲರೂ ಬದುಕಬೇಕು. ಮತ್ತೆ ಯಾವಾಗ ಬರ್ತೀನೋ ಗೊತ್ತಿಲ್ಲ, ಆದ್ರೆ ನಾನು ಮತ್ತೆ ಬರೋಷ್ಟರಲ್ಲಿ ಆ ಬದಲಾವಣೆ ಖಂಡಿತ ಎಲ್ಲರಲ್ಲೂ ಆಗಿರ್ಬೇಕು. 4 ದಿನ ಇಲ್ಲಿದ್ದು ನಿಮ್ಮೆಲ್ಲರ ಜೊತೆ ಕಾಲ ಕಳೆದಿದ್ದು ನನಗಂತೂ ತುಂಬಾನೇ ಸಂತೋಷ ಆಯ್ತು. ಎಲ್ಲರೂ ಚೆನ್ನಾಗಿರಿ. ನಾನಿನ್ನು ಹೊರಡ್ತೀನಿ. ಅಲ್ಲ ಚಿಕ್ಕಮ್ಮ, ಇನ್ನೊಂದು ಸ್ವಲ್ಪ ದಿನ ಇದ್ದ ಆಮೇಲೆ ಹೋಗ್ಬೋದಿತ್ತಲ್ಲ? ಇಲ್ಲಪ್ಪ, ಮನೇಲಿ ಕೆಲಸಗಳು ತುಂಬಾನೇ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಮೊಮ್ಮಗನಿಗೆ ಹೀಗಾಯ್ತಲ್ಲ ಅನ್ನೋ ವಿಷಯ ಕೇಳಿದ ತಕ್ಷಣ ಓಡೋಡಿ ಬಂದ್ಬಿಟ್ಟೆ. ಈಗ ಇಷ್ಟು ದಿನ ನಾನು ಇಲ್ಲಿದ್ದಿದ್ದು ಸಾಕು. ಈಗ ಅವನು ಆರಾಮಾಗೇ ಇದ್ದಾನಲ್ಲ. ಇನ್ನೊಂದ್ಸಲ ಖಂಡಿತ ಬರ್ತೀನಿ. ನಿಮ್ಗೆ ನನ್ನನ್ನು ನೋಡ್ಬೇಕು ಅನಿಸ್ದಾಗ ನೀವೆಲ್ಲರೂ ಅಲ್ಲಿಗೆ ಬಂದ್ಬಿಡಿ. ಬಂದೇ ಬರ್ತೀವಿ ಚಿಕ್ಕಿ. ಸೌಂದರ್ಯ, ಬರ್ಲೇನಮ್ಮ? ಸರಿ. ಮೈ ಡಿಯರ್ ಮೊಮ್ಮಗನೇ, ಹೋಗಿ ಬರ್ತೀನಿ. ಹುಷಾರ್ ಗೌರಿ. ಓಕೆ, ಟೇಕ್ ಕೇರ್. ದೀಪಾ, ಹೋಗಿ ಬರ್ತೀನಮ್ಮ.
ಆಶೀರ್ವಾದ ಮಾಡಿ ಅಜ್ಜಿ. ಅಯ್ಯೋ ಚಿಕ್ಕಿ, ದೀಪ ಏನ್ ಅಜ್ಜಿನ ಕಟ್ಟಿದ್ದು ಸುಮ್ಮನೆ ಇದೆಯಲ್ಲ. ನಾನು ಯಾಕೋ ಸುಮ್ಮನೆ ಇರ್ಲಿ, ನಾನು ಹ್ಯಾಪಿ ಆಗಿದ್ದೀನಿ. ನಾವ್ ಹೇಗಿದೀವೋ ಹಾಗೆ ನಮ್ಮನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಒಳ್ಳೇದಾಗ್ಲಿಮ್ಮ, ದೀರ್ಘ ಸುಮಂಗಲಿ ಭವ. ಬರ್ಲಾ? ಬಾಯ್ ಬಾಯ್ ಬಾಯ್, ಎಲ್ಲರಿಗೂ ಬಾಯ್. ಸಿ ಯು. ಅಕ್ಕನೇ ದುಡ್ಡು ತಗೊಂಡು ನನ್ನನ್ನು ಅರೆಸ್ಟ್ ಮಾಡೋ ಹಂಗೆ ಮಾಡಿದ್ರು ಅಂತ ಹೇಳಿದ್ರೆ ಅಕ್ಕನ ಇವತ್ತೇ ಕೆಲಸದಿಂದ ತೆಗ್ದಾಕ್ತಾರೆ. ದೀಪ, ಯಾರಮ್ಮ ನಿನ್ ಮೇಲೆ ಆರೋಪ ಹೊರಿಸಿದ್ದು? ಏನಿಲ್ಲ ಮಾವ, ಚಿರು ಅವರು ಕ್ಲೈಂಟಿಗೆ ದುಡ್ಡು ಕೊಡಿ ಅಂತ ಹೇಳಿದ್ರು. ಆ ದುಡ್ಡು ನನ್ನ ಹತ್ರ ಇತ್ತು. ಆದರೆ ಅದು ಹೆಂಗೆ ಮಿಸ್ ಆಯಿತು ಅಂತ ನಂಗೆ ಗೊತ್ತಾಗಲಿಲ್ಲ. ಅದು ನನ್ನೇ ಜವಾಬ್ದಾರಿ ಇದ್ದಿದ್ದರಿಂದ ನನ್ನನ್ನು ಅರೆಸ್ಟ್ ಮಾಡಿದ್ರು. ಸರಿ ಸರಿ, ಏನೋ ಆಗಿದ್ದಾಗೋಯ್ತು. ಚಿರುಗೆ ಗೊತ್ತಾಗದೇ ಇರೋ ಹಾಗೆ ಇದನ್ನು ಮೇಂಟೈನ್ ಮಾಡಮ್ಮ. ಸರಿ ಮಾವ. ದೀಪ ಆಗಿ ನೀನು ಇಲ್ಲೇನೇ ಕಷ್ಟಪಟ್ಟರು ನಾವೆಲ್ಲರೂ ನಿನ್ನ ಸಹಾಯಕ್ಕೆ ಇರ್ತೀವಿ. ಆದರೆ ದಿಶಾ ಆಗಿ ಆಫೀಸಲ್ಲಿ ಏನು ನಡೆಯುತ್ತೆ ಅಂತ ನೀನು ಹೇಳಿದ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ. ದಿಶಾ ಅವರೇ,